It's 2 a.m. in the morning. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹೇಗೆ ನಡೆಯುತ್ತೆ ಅಂದರೆ ಪ್ರತಿ ವರ್ಷ ಥೀಮ್ಸ್ ಇರುತ್ತೆ. ಸೊ ಒಂದು ವರ್ಷ ಸಂತಾನಲಕ್ಷ್ಮಿ, ಒಂದು ವರ್ಷ ಸರಸ್ವತಿ, ಒಂದು ವರ್ಷ ಧನಲಕ್ಷ್ಮಿ, ಆ ಥರ. ಸೊ ಈ ವರ್ಷ ನಾನು ಮದುವೆ ಆಗಿ 2ನೇ ವರ್ಷ. ಸೊ ಫಸ್ಟ್ ಇಯರ್ ನಾವು ಗಜಲಕ್ಷ್ಮಿ ಮಾಡಿದ್ವಿ. ಸೊ ದಿಸ್ ಇಯರ್ ಇಸ್ ಸರಸ್ವತಿ. ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ, ಅಡುಗೆ ಏನೇನು ಮಾಡಿದ್ವಿ, ಸೊ ಸ್ಯಾರಿ ಡ್ರೇಪಿಂಗ್ ಹೆಂಗೆ ಮಾಡಿದ್ವಿ ಅಂತ ವಿಡಿಯೋ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ವಾಚ್ ಇಟ್. ನಾವು ಅಷ್ಟಲಕ್ಷ್ಮಿ ಥೀಮ್ ಮಾಡೋದ್ರಿಂದ ನಮಗೆ ಪ್ರಾಪ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟೇ ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಅಂದರೆ ಈ ಸತಿ ಸರಸ್ವತಿ ಆಗಿದ್ದರಿಂದ ನನಗೆ ಸ್ವ್ಯಾನ್ ಬೇಕಿತ್ತು, ವೀಣೆ ಬೇಕಿತ್ತು. ಸೊ ಎರಡನ್ನೂ ನಾನೇ ಮನೇಲಿ KG ಕಾರ್ಡ್ಬೋರ್ಡ್ ಮತ್ತು ರಟ್ಟು ಮತ್ತು ಥರ್ಮೋಕಾಲ್ ಯೂಸ್ ಮಾಡಿ ಮಾಡ್ಕೊಂಬಿಟ್ಟೆ. ಸ್ಯಾರಿ ಡ್ರೇಪಿಂಗ್ ಅಂತ ಬಂದರೆ ಕಿರಣಣ್ಣ ಮಾಡಿದ್ದು ತುಂಬ ಚೆನ್ನಾಗಿ ಉಡ್ಸ್ಕೊಟ್ಟಿದ್ದಾರೆ. ಸೊ ನೀಟಾಗಿ ಎಲ್ಲ ನೆರಿಗೆ ಸೇರಿಸಿ ಲಕ್ಷ್ಮಿಗೆ ಹೆಂಗೆ ಬೇಕೋ ಹಾಗೆ ನೀಟಾಗಿ ಡಬಲ್ ನೆರಿಗೆ ಬರೋ ಥರ ಸೀರೆ ಉಡ್ಸ್ಕೊಟ್ರು. ನಾನು ಇನ್ನೂ ಸೀರೆ ಉಡ್ಸೋದು ಕಲಿಬೇಕು. ಸೊ ಅಣ್ಣ ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಉಡ್ಸ್ಕೊಟ್ರು. ಈ ನೆರಿಗೆಗೆಲ್ಲ ನಾವು ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಥರ್ಮೋಕಾಲ್ ಕಟ್ ಮಾಡಿ ಹಾಕ್ತೀವಿ. ಸೊ ದಟ್ ನೆರಿಗೆ ಸ್ಟ್ರೇಟಾಗಿ ನೀಟಾಗಿ ಕಾಣಿಸೋ ಥರ ಕೂತ್ಕೊಳ್ಳುತ್ತೆ. ಹಾಗೆ ಲಕ್ಷ್ಮಿ ಎದೆ ಭಾಗ ಅಂದರೆ ಜುವೆಲ್ಸ್ ಎಲ್ಲ ನೀಟಾಗಿ ಅದ್ರ ಮೇಲೆ ಕಾಣಿಸ್ಬೇಕಂದ್ರೆ ನಮ್ಮ ಅತ್ತೆ ಈ ಥರ ಒಂದು ರಟ್ಟಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಬ್ಲೌಸ್ ಪೀಸ್ನ ಪಿನ್ ಮಾಡಿಕೊಂಡು ನೀಟಾಗಿ ಟೈ ಮಾಡ್ತೀವಿ. ಸೊ ದಟ್ ಜುವೆಲ್ಸ್ ಹಾಕೋದ್ರಿಂದ ಅದು ನೀಟಾಗಿ ಕೂರುತ್ತೆ. ನೀವು ನೋಡ್ಬೋದು ಈ ಥರ ಟೈ ಮಾಡಿಬಿಟ್ಟು ಅದು ಕ್ಲೀನಾಗಿ ಕಾಣಿಸೋ ಥರ ಕೂರಿಸ್ತೀವಿ. ದೆನ್ ಜ್ಯುವೆಲ್ರಿ ಹಾಕಿದ್ರೆ ಎಲ್ಲೂ ಅಲ್ಲಾಡಲ್ಲ ಆ್ಯಂಡ್ ಬ್ಲೌಸ್ ಪೀಸ್ ನಿಮಗೆ ಮೆಸ್ಸಿಯಾಗಿ ಕಾಣಿಸಲ್ಲ, ನೀಟಾಗಿ ಕಾಣಿಸುತ್ತೆ. ಜ್ಯುವೆಲ್ಸ್ ಎಲ್ಲ ಹಾಕಾಯಿತು, ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಲಕ್ಷ್ಮಿ ಕೈಗಳನ್ನ ರೆಡಿ ಮಾಡ್ತೀವಿ. ಹಿಂದೆ 2 ಕೈ ಆ್ಯಂಡ್ ಮುಂದೆ ಸಿಲ್ವರ್ ಪ್ಲೇಟೆಡ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ತೀವಿ. ಈಗ ನಾವು ವೀಣೆ ಫಿಕ್ಸ್ ಮಾಡ್ತಾ ಇದ್ದೀವಿ. ವೀಣೆ ಯಾಕೆ ನಾನೇ ಮನೇಲೇ ಮಾಡಿಕೊಂಡೆ ಅಂದರೆ ಇಟ್ ಶುಡ್ ಬಿ ಲೈಟ್ ವೇಟ್, ಲಕ್ಷ್ಮಿಗೆ ಎಲ್ಲೂ ಭಾರ ಆಗಬಾರ್ದು. ಆ್ಯಂಡ್ ಇದನ್ನು ನಾವು ಗೋಲ್ಡನ್ ಸ್ಟ್ರಿಂಗ್ ಇರುತ್ತಲ್ಲ ತಂತಿ, ಅದರಲ್ಲಿ ಟೈ ಮಾಡಿ ಫಿಕ್ಸ್ ಮಾಡ್ತೀವಿ ಕೈಗೆ. ಬಿಕಾಸ್ ಅಲ್ಲಾಡಬಾರ್ದು ಆ್ಯಂಡ್ ಬೀಳಬಾರ್ದು ಅಂತ. ಸೊ ನೀಟಾಗಿ ಕೂತಿರುತ್ತೆ ಇದರಿಂದ. ಈಗ ಮುಖವಾಡ ಇಟ್ಟು ನೋಡ್ತಾ ಇದ್ದೀವಿ. ಸೊ ದಟ್ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಥವಾ ಇನ್ನೂ ಏನಾದರೂ ಬೇಕಾ. ಆ್ಯಂಡ್ ಹೇರ್ ಸ್ಟೈಲ್ ನಾವು ಜಡೆ ಹಾಕಬಾರ್ದು ಈ ಸತಿ, ಕೂದಲು ಫ್ರೀ ಹೇರ್ ಬಿಡಬೇಕು ಅಂತ ಇದ್ವಿ. ಬಿಕಾಸ್ ಸರಸ್ವತಿ ಥೀಮ್ ಇರೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ವಿ ಹೆಂಗೆ ಫಿಕ್ಸ್ ಮಾಡೋದು, ಏನು ಮಾಡೋದು ಅಂತ. ಫೈನಲ್ ಟಚ್ ತೋಮಾಲೆ ಇಟ್ಟು ನೋಡ್ತಿದ್ದಾರೆ ಇಬ್ಬರು. ಕಿರಣನ ಸೀರೆ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಉಡ್ಸಿದ್ದಾರೆ. ಸೊ ನಾವು ನೆರಿಗೆ ಎಲ್ಲ ನೀಟಾಗಿ ರೆಡಿ ಮಾಡಬೇಕು ಥರ್ಮೋಕಾಲ್ ಹಾಕಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಲಕ್ಷ್ಮೀದು ಕೆಲಸ ಮುಗೀತು. ಮಿಕ್ಕಿದ ಕೆಲಸ ಮಾಡ್ಕೋತಿದ್ವಿ. ಇದಾದಮೇಲೆ ಬಾಗಿಲಿಗೆ ಏನೇನು ಬೇಕು ಡೆಕೋರೇಷನ್ ಅದು. ಆ್ಯಂಡ್ ನೋಡಿ ಎಂಟರ್ಟೈನ್ಮೆಂಟ್ ಮಧ್ಯ ಆ್ಯಂಡ್ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೋತಿದ್ವಿ. ಬ್ಯಾಕ್ ಡ್ರಾಪ್ ಎಲ್ಲ ಆದಮೇಲೆ ನೀಟಾಗಿ ಪಂಚೆ ಎಲ್ಲ ಹಾಸಿ ಮಣೆ ಇಟ್ಟು ಅಲ್ಲಿ ತಟ್ಟೆಯಲ್ಲಿ ನಾವು ಬಾಳೆದೆಲೆ ಹಾಕಿ ಅಕ್ಕಿ ಹಾಕಿರ್ತೀವಿ. ಆ ಅಕ್ಕಿ ಮೇಲೆ ಲಕ್ಷ್ಮಿ ಕೂತ್ಕೋತಾಳೆ.
ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಈ ಕಡೆ ಮುಖವಾಡಕ್ಕೆ ಎಲ್ಲ ಮೇಕಪ್ ಮಾಡ್ತಾಯಿದ್ದೆ. ಅಂದರೆ ಐಬ್ರೋಸ್, ಲಿಪ್ಸ್ಟಿಕ್, ಕಣ್ಣು, ಹಾಗೆ ಸ್ಟಿಕ್ಕರ್ ಮತ್ತು ಲಕ್ಷ್ಮಿಗೆ ಬೇಕಾದಂಥ ಒಡವೆಗಳೆಲ್ಲ ಅಂಟಿಸಿ ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಸೊ ನೀವು ನೋಡ್ಬೋದು ವಿಡಿಯೋದಲ್ಲಿ. ವರಮಹಾಲಕ್ಷ್ಮಿ ಅಂತ ಬಂದರೆ ನಮ್ಮ ಅತ್ತೆ ಅಂತೂ ಸಿಕ್ಕಾಪಟ್ಟೆ ಆರ್ಗನೈಸ್ಡ್. ಅವರಿಂದಾನೇ ನಂಗೆ ಸಿಕ್ಕಾಪಟ್ಟೆ ಈಸಿ ಆಗ್ತಿದೆ ಎಲ್ಲ ಕೆಲಸಗಳು ಮಾಡೋಕ್ಕೆ. ಬಿಕಾಸ್ ಚಿಕ್ಕ ಚಿಕ್ಕ ವಸ್ತು ಲಕ್ಷ್ಮಿಗೆ ಬೇಕಾದಂಥ ಎಲ್ಲ ವಸ್ತು ಇಟ್ಟಿದ್ದಾರೆ, ಚಿಕ್ಕದ್ರಿಂದ ದೊಡ್ಡ ವಸ್ತು ತನಕ. ಸೊ ಇಟ್ಸ್ ಈಸಿ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಹರ್. ಇಲ್ಲಿ ಲಕ್ಷ್ಮಿಗೆ ನಾನು ರೌಂಡ್ ಸ್ಟಿಕ್ಕರ್ ತೊಗೊಂಡು ಅದ್ರ ಮೇಲೆ ಕುಂಕುಮ ಇಡ್ತೀನಿ. ಬಿಕಾಸ್ ಇಟ್ಸ್ ರೌಂಡ್ ಕಾಣಿಸುತ್ತೆ ಅಂತ. ಆ್ಯಂಡ್ ದಿಸ್ ಇಸ್ ಆಲ್ಸೋ ನಮ್ಮ ಅತ್ತೆ ಐಡಿಯಾನೇ. ಸೊ ಇಟ್ ವರ್ಕ್ಸ್. ನೀವು ನೋಡ್ಬೋದು ನಮ್ಮ ಲಕ್ಷ್ಮಿ ಎಷ್ಟು ಚಂದ ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ. ಕಣ್ಣಿನ್ನ ಬರ್ದಿಲ್ಲ, ಬರೀಬೇಕು. ಸೊ ಅದಾದಮೇಲೆ ನಾನು ಕಂಕಣಗಳನ್ನ ರೆಡಿ ಮಾಡಿಕೊಂಡೆ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಈಗ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ರೆಡಿ ಆಯಿತು. ಆ್ಯಂಡ್ ಲಕ್ಷ್ಮಿ ಅಂದ್ರೇ ಕಾಸು ಅಲ್ವಾ. ಸೊ ಇದೆಲ್ಲ ನಮ್ಮ ಅತ್ತೆ ಕೂಡ ಹಾಕಿರೋದು, ಅಂದರೆ ಸೇವ್ ಮಾಡಿರೋದು. ಬಿಕಾಸ್ ವರಮಹಾಲಕ್ಷ್ಮಿಗೆ ಅಂತಲೇ ಆಲ್ ಗೋಲ್ಡನ್ 5 ರೂಪೀಸ್ ಕಾಯಿನ್ಸ್ ಮತ್ತು ಹಳೆ ಕಾಯಿನ್ಸ್ 25 ಪೈಸಾ, 10 ಪೈಸಾ, 5 ಪೈಸಾ ಆ್ಯಂಡ್ 1 ರೂಪಿ, 2 ರೂಪೀಸ್ ನೋಟ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಅತ್ತೆ ತಿಂಡಿ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಕೊಬ್ಬರಿ ಮಿಠಾಯಿ, ಬೆಲ್ಲದ್ದು. ನೆಕ್ಸ್ಟ್ ಪುಳಿಯೋಗರೆ ಕೊಚ್ಚು ಮಾಡಿದ್ರು. ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ, ಆ ದಿನ ಅಂದ್ಬಿಟ್ಟು ಹಿಂದಿನ ದಿನವೇ ನಾವು ಮಾಡ್ಕೋತೀವಿ. ಸೊ ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಮ್ಮ ಅತ್ತೆ ರಿಯಲಿ ಪುಳಿಯೋಗರೆ ಗೊಜ್ಜನ್ನ ಸಕ್ಕತ್ತಾಗಿ ಮಾಡ್ತಾರೆ. ಎಲ್ಲ ಸಲ ರವೆ ಉಂಡೆ ಮಾಡ್ತೀವಿ ಅಲ್ವಾ. ಸೊ ಈ ಸತಿ ನಮ್ಮ ಅತ್ತೆ ಐಡಿಯಾ ಮಾಡಿ ಲೋಟದಲ್ಲಿ ಮಾಡ್ತಾಯಿದ್ದಾರೆ. ಸೊ ದಟ್ ಡಿಫ್ರೆಂಟಾಗಿರುತ್ತೆ. ಯಾವಾಗಲೂ ಒಂದೇ ಥರ ಉಂಡೆ ಯಾಕೆ ಮಾಡೋದು ಅಂತ. ಆ್ಯಂಡ್ ಮಿಕ್ಕಿರೋದ್ರಲ್ಲಿ ಉಂಡೆ ಕಟ್ಟಿ ಇಟ್ಟರು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರಿಪೇರ್ ಮಾಡಿದ್ದೆ ಕಾಯಿ ಒಬ್ಬಟ್ಟು. ಹೂರಣ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನೀವು ನೋಡ್ಬೋದು ಹೇಗೆ ಮಾಡ್ತಿದ್ದಾರೆ ಅಂತ. ಸಕ್ಕತ್ತಾಗಿ ಬಂದಿತ್ತು ಮಾತ್ರ. ತುಂಬ ಹೊತ್ತು ಮಾಡಿದ್ರು ಅಂತ ನೆಕ್ಸ್ಟ್ ನಾನು ಹೋದೆ ಮಾಡೋಕ್ಕೆ. ಸೊ ನೀವು ನೋಡ್ಬೋದು ನಾನು ಕಾಯಿ ಒಬ್ಬಟ್ಟು ಮಾಡಿದೆ. ಎಲ್ಲರೂ ಎಲ್ಲ ಕೆಲಸ ಮುಗಿಸಿ ಬೇಗ ಮಲ್ಕೊಂಡ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಬೇಗ ಎದ್ದೇಳಬೇಕಾಗಿತ್ತು. ಬೆಳಗಿನ ಜಾವ 2 ಗಂಟೆ ಇವ್ರನ್ನ ಕರ್ಕೊಬಂದಿದ್ದೀನಿ. ನನಗಂತೂ ರಂಗೋಲಿ ಹಾಕೋದಂದರೆ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಇಷ್ಟ. ಯಾವುದಾದ್ರೂ ಹಬ್ಬ ಬಂದರೆ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನಂತೂ ರಂಗೋಲಿ ಹಾಕದೆ ಬಿಡಲ್ಲ. ಸೊ ನೀವು ನೋಡ್ಬೋದು ತುಂಬ ಇಷ್ಟಪಟ್ಟು ಈ ರಂಗೋಲಿ ಬಿಡಿಸಿದ್ದೀನಿ. ಫಸ್ಟ್ ನಾನು ಚಾಕ್ ಪೀಸಲ್ಲಿ ರೌಂಡಾಗಿ ಔಟ್ಲೈನ್ ಡ್ರಾ ಮಾಡಿಕೊಂಡೆ. ಬಿಕಾಸ್ ಸರ್ಕಲ್ ನೀಟಾಗಿ ಕಾಣಿಸ್ಲಿ ಅಂತ. ಸರಸ್ವತಿ ಅಂದ ತಕ್ಷಣವೇ ನನ್ನ ತಲೆಗೆ ಬಂದಿತ್ತು ಪೀಕಾಕ್ ರಂಗೋಲಿ ಬಿಡೋಣ ಅಂತ. ಸೊ ಎಲ್ಲ ಕಲರ್ಸ್ ಫಿಲ್ ಮಾಡಿ ನೀಟಾಗಿ ಫಿನಿಷ್ ಮಾಡಿದೆ.
ಇದ್ರ ಔಟ್ಕಮ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ನೀಟಾಗಿ ಬಂದಿತ್ತು. ಪಿಕಾಕ್ ವಾಸ್ ಸೋ ಕ್ಲೀನ್ ಆ್ಯಂಡ್ ಬ್ಯೂಟಿಫುಲ್. ಈ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಈ ತರ ಸೆಕ್ ಮಾಡ್ತಾವಳೆ. ಆರ್ ಯು ಕಾಮಿಡಿ ಮೀ? ಚಿನ್ನಿ ಹೆಂಗಿದೆ ರಂಗೋಲಿ? ಹೆಂಗೈತೆ ರಂಗೋಲಿ? ರಂಗೋಲಿ ಹೆಂಗಿದೆ? ಸೂಪರ್. ಇದಾದಮೇಲೆ ತುಳಸಿಗೆ ಮತ್ತು ಹೊಸ್ಲಿಗೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಅಕ್ಕ ಹೋಗಿ ಹೂವೆಲ್ಲ ತಂದರು ಮಾರ್ಕೆಟಿಂದ. ಸೊ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಲಕ್ಷ್ಮಿಗೂ ಹೂ ಹಾಕಿ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ನಮ್ಮ ಅತ್ತೆ ಗೈಡ್ ಮಾಡ್ತಾಯಿದ್ರು ಹೆಂಗೆ ಮಾಡಬೇಕು ಅಂತ. ಸೊ ನಾವು ಬಾಗಿಲಿಗೆ ಒಂದು ಪಂಚೆ ಥರ ಫಸ್ಟ್ ಕಟ್ಟಿ ಆಚೆ ಹೋಗಿ ತುಳಸಿ ಪೂಜೆ ಎಲ್ಲ ಮಾಡಿ, ಕಳಸ ಪೂಜೆ ಎಲ್ಲ ಮಾಡಿ, ದೆನ್ ಹೊಸಲು ಪೂಜೆ ಎಲ್ಲ ಮಾಡಿ ಒಳಗೆ ಬಂದಿತ್ತು. ಒಳಗೆ ಬರಬೇಕಾದ್ರೆ ಲಕ್ಷ್ಮಿಯಿಂದ ಸೇರು ಒದಿಸ್ಬೇಕಂತೆ. ಸೇರೆಲ್ಲ ಒದಿಸಿ ಒಳಗೆ ಕರ್ಕೊಂಡು ಬಂದೆ. ನಂತರ ದೀಪ ಎಲ್ಲ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಗಂಡ ಹೆಂಡತಿ ಕಂಕಣ ಕಟ್ಟಿ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಅಭಿಷೇಕ ಎಲ್ಲ ಮಾಡಿದ್ವಿ. ಬ್ರಹ್ಮಸ್ಮತಯೇ ಮಧುಮಾಂ ಆಧಾವ ಇಕ್ಷುದಂಡ ಸಮುದ್ಭುತ ನಮ್ಮ ಪೂಜೆ ಎಲ್ಲ ಬಿಫೋರ್ 8 o'clock ಬೆಳಗ್ಗೆ ಬೇಗನೆ ಮುಗೀತು. ನನಗೆ ಬಡಿಸುತ್ತಿರುವವರು ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಅಡುಗೆ ರೆಡಿ ಮಾಡಿದ್ರು. ಈಗ ಝೂಝು ಜೊತೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. So this is my outfit. See these ladies, gorgeous sisters. Happy Varmalakshmi. Happy Varmalakshmi. And ನಮ್ಮ ಅತ್ತಿನ ತೋರಿಸ್ತೀನಿ. Hi, happy Varmalakshmi. ಯೂಸುಫ್ happy And this is my mom. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. Thank you. ಅಜ್ಜಿ ವಿಶ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. Thank you. Happy ವರಮಹಾಲಕ್ಷ್ಮಿ ಕನ್ನಡ. ಹ್ಯಾಪಿ ವರಮಹಾಲಕ್ಷ್ಮಿ ಕನ್ನಡ. ನಮಗೆ ವರಮಹಾಲಕ್ಷ್ಮಿ ಅಂದರೆ ತುಂಬ ಸ್ಪೆಷಲ್ ಆ್ಯಂಡ್ ಕನೆಕ್ಟೆಡ್. ಬಿಕಾಸ್ ಯಶ್ ಫಸ್ಟ್ ಟೈಮ್ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ವರಮಹಾಲಕ್ಷ್ಮಿ ದಿನಾನೇ.
ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದಾನೆ ನಮ್ಮ ಸೂಸು ಪಚ್ಚಿ. ಜೂಜು ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮಾತಾಡುವೆ. ಮಲಗಿದ್ದೀರಾ ಜುಜು? ಜುಜು ಮಲಗಿದ್ದೀರಾ? ಮಲಗಿಲ್ವಾ ನೀವು? ಕಳ್ಳ ಕಳ್ಳ ಜುಜು ಮಲಗಿಲ್ವಾ ನೀವು? ನಿದ್ದೆ ಬಿಟ್ಟಿರಾ? ತಾಚಿ ಮಾಡಬೇಕಾ? ಪಚ್ಚಿ ಪಚ್ಚಿ. ಗೈಸ್, ನಾವೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಮಗು ಗೇಮ್ಸ್ ಆಡ್ತಾ ಇದೆ. ಕಂದ ಹಬ್ಬ ಮಾಡಲ್ಲ. ಸಂಜೆ ಎಲ್ಲ ಪೂಜೆ ಮಾಡಿ ನಾನು ಅರ್ಶಿನ ಕುಂಕುಮ ತೊಗೊಳಕ್ಕೆ ಎಲ್ಲರ ಮನೆಗೆ ಹೋಗಿದ್ದೆ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗ. ಸೊ ಅದಾದಮೇಲೆ ಆರತಿ ರೆಡಿ ಮಾಡಿಕೊಂಡು ಲಕ್ಷ್ಮಿಗೆ ಕನ್ನಡಿ ತೋರಿಸಿ ಆ ಕನ್ನಡಿಲಿ ನಾವು ಲಕ್ಷ್ಮಿನ ನೋಡಿ ನಮ್ಮ ಬೇಡಿಕೆಗಳನ್ನ ಬೇಡ್ಕೊಂಡು ಆರತಿ ಮಾಡಿದ್ವಿ. ನಂತರ ಲಕ್ಷ್ಮಿಗೆ ದೃಷ್ಟಿ ತೆಗೆದು ಕೆಳಗೆ ಹೋಗಿ ನಮ್ಮ ಮನೆಗೆ ಒಂದ್ಸತಿ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆದ್ವಿ. ಹಾಗೆ ಕಾಯಿ ಕೂಡ ಹೊಡೆದ್ವಿ. ಈ ಥರ ನಾವು ಆಚರಿಸಿದ್ದು ವರಮಹಾಲಕ್ಷ್ಮಿ ಹಬ್ಬನ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಯಾ, ದಿಸ್ ವಾಸ್ ಆ ಡೇ. ಹೆಲೋ, ಇದು ವರಮಹಾಲಕ್ಷ್ಮಿ ನೆಕ್ಸ್ಟ್ ಡೇ. ಸೊ ಎಲ್ಲರೂ ಇದ್ದರು ಅಂತ ವಿ ಕೇಮ್ ಟು ಭೀಮಾ ಫಿಲ್ಮ್. ನೋಡುವ ಹೆಂಗಿರುತ್ತೆ. ಇವ್ರು ಫ್ಯಾನ್ ಆಗಿಬಿಟ್ಟಿದ್ದಾರೆ ಭೀಮಾಗೆ. ಸೊ ಮನೆಯವ್ರನ್ನೆಲ್ಲ ಕರ್ಕೊಬಂದಿದ್ದಾರೆ. ಲೆಟ್ಸ್ ಸಿ. ಅಜ್ಜಿ, ಭೀಮಾ ನೋಡೋಕೆ ಬಂದಿದ್ದೀರಾ? ಇವರು ಸೆಲ್ಫಿ ಕ್ವೀನ್ಸ್. ಸೆಲ್ಫಿ ಇಟ್ಕೊಳ್ಳಿ. ಇಲ್ಲೇನೋ ಪೂರಿ ಸಾಗು ಮಾಡಿದ್ದಾರೆ, ನೋಡ್ಕೊಂಡು ಬರ್ತೀನಿ. ಎಲ್ಲ ಫ್ಯಾನ್ ಫಾಲೋವರ್ಸ್ ಆಗ್ಬಿಡ್ತಾರೆ. ತೋಪ ಮಾಡು. ನಾನು ಇಲ್ಲಿದ್ದಾರೆ ಅಂತ ಮಾಡ್ತಿಲ್ಲ ಅಷ್ಟೇ. ಇವರು ನಮ್ಮ ಅತ್ತೆ, ತುಂಬಾ ಮಾತಾಡ್ತೀನಿ. ಇವ್ರಮ್ಮ. ಸೈಜ್ ನೋಡಿ. मशीन लेके मारता तुम्हें कौन रे उन्हें ए मैच मने सिस्टर नशा नको मशीन लेके मारता तुम्हें. ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ಒಂದ್ಸಲ ನೋಡ್ಬೇಕಂತ ಅನಿಸ್ತಿದೆ. ಚೆನ್ನಾಗಿತ್ತು. ಒಳ್ಳೊಳ್ಳೆ ಮೆಸೇಜಸ್ ಕೊಟ್ಟಿದ್ದಾರೆ. ನೈಸ್ ಮೂವಿ. ಹೆಲೋ, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗುಡ್ ಮಾರ್ನಿಂಗ್. ಸೊ ವರಮಹಾಲಕ್ಷ್ಮಿ ಎಲ್ಲ ಮುಗೀತು, ಎಲ್ಲ ಸೆಟ್ ಆಯಿತು. ವಾಪಸ್ ಅದ್ರ ಜಾಗಕ್ಕೆ ಎಲ್ಲ ಸೇರಿಸಿ ಎಲ್ಲ ತೆಗೆದು ಸೊ ಎಲ್ಲ ಕ್ಲೀನ್ ಆಯಿತು. ಇವತ್ತು ಸಂಡೇ ಮಾರ್ನಿಂಗ್. ನಿನ್ನೆ ಮೂವಿ ಕೂಡ ಮುಗಿದ್ವಿ ಭೀಮಾ. ದ ಮೂವಿ ವಾಸ್ ಸೋ ಗುಡ್. ಎಲ್ಲರೂ ಪ್ಲೀಸ್ ನೋಡಿ, ಯಾಕಂದರೆ ಒಳ್ಳೊಳ್ಳೆ ಮೆಸೇಜಸ್ ಇದೆ. ಈಗಿನ ಯೂತ್ಸ್ ಹೆಂಗೆ ಹಾಳಾಗ್ತಿದ್ದಾರೆ. ಸೊ ಎಲ್ಲ ಪೇರೆಂಟ್ಸ್ ಸ್ವಲ್ಪ ಕನ್ಸರ್ನ್ಸ್ ತೋರಿಸಿ ಇದೆಲ್ಲ ಮೇ ಬಿ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಸೊ ದ ಮೂವಿ ವಾಸ್ ಸೋ ಗುಡ್. ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಎಲ್ಲರಿಗೂ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಡೂ ಸಪೋರ್ಟ್.